ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫುಲ್ ನೋಡಿ. ನಾನು ನಿಮಗೆ ಇವತ್ತು ಒಂದು ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗನೆ ಮಾಡ್ಬೋದು. ಯಾರು ಮನೆಗೆ ರಿಲೇಟಿವ್ಸು ಫ್ರೆಂಡ್ಸು ಬಂದಾಗ ಏನಾದ್ರು ಸ್ವೀಟ್ ಮಾಡಬೇಕು ಅನಿಸಿದ್ರೆ ಇದನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ನಮಗೆ ಬೇಕಾಗಿರೋದು ಬ್ರೆಡ್. ಮಾಮೂಲಿ ಅಂಗಡಿಯಲ್ಲಿ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಅದೇ ಬ್ರೆಡ್ಡು. ಸೈಡಲ್ಲಿ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬರೀ ವೈಟ್ ಕಲರ್ ಏನಿರುತ್ತೆ ಅದನ್ನು ಮಾತ್ರ ತೆಗೆದಿಟ್ಕೊಬೇಕು ಪೀಸ್ ಮಾಡಿಕೊಂಡು. ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡಬೇಕು. ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರೆಡ್ ಪೀಸಸ್ಸು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ, ತುಂಬ ಸೀದೋಗುತ್ತೆ ಜಾಸ್ತಿ ಉರಿಯಲ್ಲಿ ಮಾಡಿಕೊಂಡ್ರೆ. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿನೂ ಒಟ್ಟಿಗೆ ಎಲ್ಲನೂ ಒಟ್ಟಿಗೆನೂ ಹಾಕ್ಕೊಬೇಡಿ, ಅದು ಫ್ರೈ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ, ನಾನು ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀವು ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬ್ರೆಡ್ ಪೀಸಸ್ ಎಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ನೋಡಿ, ಈ ಥರ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಬೇಕು. ನೋಡಿ, ಎಲ್ಲ ಗೋಲ್ಡನ್ ಕಲರ್ ಬರಬೇಕು. ಈಗ ಮತ್ತೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಬಿಡಿ, ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ನಿಮ್ಗೇನು ಇಷ್ಟ ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡಾದಮೇಲೆ 1 ಗ್ಲಾಸ್ ನೀರು ಹಾಕ್ಕೊಬೇಕು. ಇದಕ್ಕೆ ನೀರು ಹಾಕ್ಕೊಂಡು ಆ ನೀರು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಅದು ಒಂದು ಕುದಿ ಬರಬೇಕಾದ್ರೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರೆಡ್ ಪೀಸಸ್ಸು, ಅದನ್ನೆಲ್ಲ ಆ ನೀರೊಳಗಡೆ ಹಾಕ್ಕೊಬೇಕು. ಎಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀರಲ್ಲೇ ತುಂಬ ಚೆನ್ನಾಗಿ ಕುದಿಬೇಕು. ಚೆನ್ನಾಗೆಲ್ಲ ಬೇಯೋ ತನಕ ನೀರಲ್ಲೇ ಬೇಯಿಸ್ಕೊಬೇಕು. ನೋಡಿ, ಅದು ಫುಲ್ಲು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು ನೀರಲ್ಲೇ. ಸಕ್ಕರೆ ಎಲ್ಲ ಇವಾಗ ಹಾಕ್ಬಾರ್ದು, ಇದು ಪೂರ್ತಿ ಸಾಫ್ಟ್ ಆಗೋ ತನಕ ನೀರಲ್ಲಿ ಬೇಯಿಸ್ಕೊಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಎಷ್ಟು ಸಾಫ್ಟ್ ಆಗ್ತಿದೆ ಅಲ್ವಾ? ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಬೇಯಿಸ್ಕೊಬೇಕು. ಇದೆಲ್ಲ ಚೆನ್ನಾಗಿ ನೀರಲ್ಲಿ ಬೆಂದಾದಮೇಲೆ ನಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸಕ್ಕರೆ ಜಾಸ್ತಿ, ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ಮೇಲೂ ಕೂಡ ಒಂದು 5 to 8 ಮಿನಿಟ್ಸು ಇದು ಹಾಗೇ ಬೇಯಕ್ಕೆ ಬಿಡಬೇಕು. ಮಧ್ಯೆ ಮಧ್ಯೆ ಕೈ ತಿರುಗ್ತಾ ಇರಬೇಕು, ಇಲ್ಲ ತಳ ಅಂಟ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ಬ್ರೆಡ್ಡಲ್ಲಿ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಒಂದ್ಸಲಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಸಾಫ್ಟ್ ಆಗ್ತಿದೆ ಅಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಥರ ಫುಲ್ಲು ಸಾಫ್ಟ್ ಆಗಬೇಕು. ಅದು ನೀರಲ್ಲೇ ಕೈ ತಿರುಗ್ತಾನೆ ಇಡಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ತಳ ಅಂಟ್ಕೊಳ್ಳುತ್ತೆ. ಇದೆಲ್ಲ ಫುಲ್ಲು ಸಾಫ್ಟ್ ಆದಮೇಲೆ ನಾವು 1 ಗ್ಲಾಸ್ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. 3/4 ಗ್ಲಾಸು ಅಥವಾ 1 ಗ್ಲಾಸು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಬಿಡಬೇಕು. ಒಂದು 5-10 ನಿಮಿಷದ ತನಕ ಬೇಯೋದಕ್ಕೆ ಬಿಡಬೇಕು. ನಿಮಗೆ ಇದು ತುಂಬ ತೆಳ್ಳಗೆ ಬೇಕು ಅಂದರೆ, ಈ ಥರ ತೆಳ್ಳಗೆ ಬೇಕು ಅಂದರೆ ನಾನು ಯಾವ ಅಳತೆಯಲ್ಲಿ ಹೇಳಿದೆ ಅದೇ ಥರ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿಗೆ ಬೇಕು ಅಂತ ಅಂದರೆ ನೀರು ಹಾಕ್ತಿರಲ್ಲ ಅದು ಕ್ವಾಂಟಿಟಿ ಮತ್ತು ಹಾಲು ಹಾಕ್ತಿರಲ್ಲ ಆ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಗಟ್ಟಿ ಆಗುತ್ತೆ. ನೋಡಿ, ಹಾಲಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಿಕ್ಸ್ ಆಗಿದೆ.
ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಆದರೆ ಸಾಕು. ಇದು ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇವಾಗಲೇ ಗಟ್ಟಿ ಬೇಕು ಅಂದರೆ ಕ್ವಾಂಟಿಟಿ ನೀರು ಮತ್ತು ಹಾಲೊಂದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬ್ರೆಡ್ ಹಲ್ವಾ ರೆಡಿಯಾಗಿದೆ ಇವಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.